ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎನ್ನುವುದು ಕಾಗದದ ಕ್ಯಾಲೆಂಡರ್ನಲ್ಲಿ ಬರುವ ದಿನ ಮಾತ್ರವಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಮೂಡುವ ಹೊಸ ಕನಸುಗಳ ಮತ್ತು ನಿರ್ಧಾರಗಳ ಆರಂಭವಾಗಿದೆ. ನಮ್ಮ ಜೀವನವು ನಿರಂತರವಾಗಿ ಹರಿಯುವ ನದಿ ಇದ್ದ ಹಾಗೆ. ಆ ನದಿಯ ಪಯಣದಲ್ಲಿ ಕೆಲವೊಂದು ದಿನಗಳು ಸಂತೋಷದಿಂದ ತುಂಬಿರುತ್ತವೆ, ಕೆಲವೊಂದು ದಿನಗಳು ಸವಾಲುಗಳಿಂದ ಕಠಿಣವಾಗಿರುತ್ತದೆ. ಹಾಗೆಯೇ ಕೆಲವೊಂದು ದಿನಗಳು ನೋವುಗಳಿಂದ ತುಂಬಿರುತ್ತದೆ. ಆದರೆ ಪ್ರತಿಯೊಂದು ಹೊಸ ವರ್ಷವೂ ಆ ನದಿಗೆ ಹೊಸ ದಿಕ್ಕು ತೋರಿಸುವ ಚಿಕ್ಕ ತಿರುವು ಇದ್ದಂತೆ. ಹೊಸ ವರ್ಷದ ಕೆಲವೊಂದು ಹಿಂದಿನ ದಿನಗಳಲ್ಲಿ ನಾವು ಹಿಂದೆ ನಡೆದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಗೆಲುವುಗಳು ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತವೆ. ನಮ್ಮ ಕೆಲವೊಂದು ತಪ್ಪುಗಳು ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತವೆ. ಜೀವನದಲ್ಲಿ ನಮಗೆ ಸಿಕ್ಕಂತಹ ನೋವುಗಳು ನಮಗೆ ಸಹನೆಯನ್ನು ಕಲಿಸುತ್ತವೆ. ಸಂತೋಷದ ದಿನಗಳು ಕೃತಜ್ಞತೆಯನ್ನು ಹೇಳಲು ಕಲಿಸುತ್ತವೆ. ಹಾಗಾಗಿ ಹೊಸ ವರ್ಷ ಬಂದಾಗ ನಾವು ನಮ್ಮ ಜೀವನದ ಪುಸ್ತಕದ ಇನ್ನೊಂದು ಅಧ್ಯಾಯವನ್ನು ತೆರೆದು ಓದಲು ಸಿದ್ಧರಾಗುತ್ತೇವೆ. ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಸ ವರ್ಷದಲ್ಲಿಲ್ಲ. ಬದಲಾವಣೆ ಮಾಡಲು ಸಿದ್ಧರಾಗಿರುವ ನಮ್ಮೊಳಗಿನ ಮನೋಭಾವದಲ್ಲಿದೆ. ಕೆಲವರು ಹೊಸ ವರ್ಷದಲ್ಲಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ನಮ್ಮನ್ನು ನಾವು ಪ್ರೀತಿಸುವುದು, ಆರೋಗ್ಯದ ಕಡೆ ಗಮನ ಕೊಡುವುದು, ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು, ಹೆಚ್ಚು ಓದುವುದು, ಹೆಚ್ಚು ಕೆಲಸ ಮಾಡುವುದು, ಕುಟುಂಬಕ್ಕೆ ಹೆಚ್ಚು ಸಮಯ ನೀಡುವುದು. ಈ ನಿರ್ಧಾರಗಳು ಕೇವಲ ಮಾತಾಗದೆ ದಿನನಿತ್ಯದ ಚಿಕ್ಕ ಚಿಕ್ಕ ಕ್ರಿಯೆಗಳಾಗಿ ಮಾರ್ಪಟ್ಟರೆ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ಕಾಣಬಹುದು. ಜೀವನದಲ್ಲಿ ಯಶಸ್ಸು ಅಂದರೆ ಕೇವಲ ಹಣ ಅಥವಾ ಸ್ಥಾನಮಾನವಲ್ಲ. ನಮ್ಮೊಳಗಿನ ಶಾಂತಿ, ಆರೋಗ್ಯ, ಕುಟುಂಬದ ಪ್ರೀತಿ, ಸ್ನೇಹಿತರ ಬೆಂಬಲ ಇವೆಲ್ಲ ನಿಜವಾದ ಜೀವನದ ಸಂಪತ್ತು. ಜೀವನದಲ್ಲಿ ಸೋಲನ್ನು ಕಂಡಾಗಲೂ ಭಯ ಪಡುವ ಅಗತ್ಯವಿಲ್ಲ. ಪ್ರತಿಯೊಂದು ಸೋಲಿನಲ್ಲೂ ಮುಂದಕ್ಕೆ ಸಾಗಲು ಇರುವ ಪಾಠ ಅಡಗಿದೆ. ಹೊಸ ವರ್ಷವು ನಮಗೆ ಮತ್ತೆ ಪ್ರಾರಂಭಿಸಲು ಒಂದು ಮನೋಬಲ ನೀಡುತ್ತದೆ. ಇನ್ನೂ ನನ್ನಿಂದ ಸಾಧ್ಯ, ಇನ್ನೂ ದಾರಿ ಇದೆ ಎಂಬ ಭರವಸೆಯನ್ನು ತುಂಬುತ್ತದೆ. ಹೊಸ ವರ್ಷವು ನಮ್ಮ ಬಗ್ಗೆ ಮಾತ್ರವಲ್ಲ, ಇನ್ನೊಬ್ಬರ ಬಗ್ಗೆಯೂ ಯೋಚಿಸಬೇಕಾದ ಸಮಯವೂ ಹೌದು. ನಮ್ಮ ಪರಿಸರದ ರಕ್ಷಣೆ, ನಮ್ಮ ಸುತ್ತಮುತ್ತಲಿನವರಿಗೆ ದಯೆ, ಸಹಾಯ ಮತ್ತು ಮಾನವೀಯತೆಯನ್ನು ತೋರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವು ಬದಲಾದರೆ ನಮ್ಮ ಸಣ್ಣ ಜಗತ್ತು ಕೂಡ ಬದಲಾಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಬದಲಾಗಲು ಹೊಸ ವರ್ಷಕ್ಕೆಂದೇ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿದಿನ ಹೊಸ ಆರಂಭಕ್ಕೆ ಅವಕಾಶವಿದೆ. ಇಂದು
ನಿನ್ನೆಗಿಂತ ಸ್ವಲ್ಪ ಒಳ್ಳೆಯವರಾಗಿ, ಸ್ವಲ್ಪ ಜಾಣ್ಮೆಯಿಂದ, ಸ್ವಲ್ಪ ದಯೆಯಿಂದ ಬದುಕೋಣ. ಕನಸುಗಳನ್ನು ಬೆಳೆಸಿ, ಶ್ರಮಿಸಿ, ಆಸೆಯನ್ನು ಕೈಬಿಡದೆ ಮುಂದುವರೆಯೋಣ. ಜೀವನವೆಂಬ ಪುಸ್ತಕದಲ್ಲಿ ಅತ್ಯಂತ ಸುಂದರ ಅಧ್ಯಾಯಗಳು ಇನ್ನೂ ಬರಬೇಕಿವೆ. ಹೊಸ ವರ್ಷವು ಅದರ ಆರಂಭ ಮಾತ್ರ.